ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್. ಈ ದಿನ ನಾನು ಟಿಂಕರ್ ಕ್ಯಾಡನ್ನು ಉಪಯೋಗಿಸ್ಕೊಂಡು ಹೇಗೆ ಬೇಸಿಕ್ ಡಿಸೈನ್ಸ್, ಆಲ್ಮೋಸ್ಟ್ ಆಲ್ ಬೇಸಿಕ್ ಆಪರೇಷನ್ಸನ್ನು ಕವರ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡಬೇಕು, ನಾವು ATL ಅಟಲ್ ಟಿಂಕರಿಂಗ್ ಲ್ಯಾಬಲ್ಲಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಅನ್ನೋದನ್ನು ಸುಲಭದಲ್ಲಿ ಈಸಿ ಸ್ಟೆಪ್ಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಟಿಂಕರ್ ಕ್ಯಾಡ್ ಅಂತ ಟೈಪ್ ಮಾಡ್ತೀನಿ. tinkercad.com. ಈಗ ಲಾಗಿನ್ ಪೇಜ್ಗೆ ಹೋಯಿತು. ಲಾಗಿನ್ ಪೇಜಲ್ಲಿ ಲಾಗಿನ್ಗೆ ಓಕೆ ಕೊಡಬೇಕು. ಇದರಲ್ಲಿ ಪರ್ಸ್ನಲ್ ಅಕೌಂಟ್ಸನ್ನು ಓಕೆ ಕೊಟ್ಕೊಂಡ್ರೆ ಇಮೇಲ್ ಆರ್ ಯೂಸರ್ ನೇಮ್, ಹೇಗೆ ನಾವು ಇಮೇಲ್ ಅಥವಾ ಯೂಸರ್ ನೇಮನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಹೇಗೆ ಲಾಗಿನ್ ಆಗಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಶಾರ್ಟ್ ವಿಡಿಯೋ. ಈಗ ಸಂದೇಶ್ KL@gmail.com ಇದು ನನ್ನ ಯೂಸರ್ ID ಆಗಿದೆ. ಈ ಇಮೇಲ್ ಐಡಿಯನ್ನು ಉಪಯೋಗಿಸ್ಕೊಂಡು ನಾನು ಲಾಗಿನ್ ಆಗ್ತೀನಿ. ಆಲ್ರೆಡಿ ನಾನು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳದ್ದು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಲಾಗಿನ್ ಆಗಬೇಕು, ಹೇಗೆ ಸೈನ್ ಅಪ್ ಆಗಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಮ್ಮ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ನನ್ನ ಅಕೌಂಟು ಸಂದೇಶ್ KL. ಇಲ್ಲಿ ಹೋಮ್ ಇರುತ್ತೆ, ಕ್ಲಾಸಸ್ಸು, ಡಿಸೈನ್ಸು, ಕಲೆಕ್ಷನ್ನು, ಟ್ಯುಟೋರಿಯಲ್ಸು, ಚಾಲೆಂಜಸ್ ಇದೆ ಲೆಫ್ಟ್ ಸೈಡಲ್ಲಿ. ಅದೇ ರೀತಿ ರೈಟ್ ಸೈಡಲ್ಲಿ ಕ್ರಿಯೇಟ್ ಅಂತಿದೆ, ಪ್ಲಸ್ ಕ್ರಿಯೇಟ್. ಇಲ್ಲಿ ಓಕೆ ಕೊಟ್ಟರೆ 3D ಡಿಸೈನ್, ಸರ್ಕ್ಯೂಟ್, ಕೋಡ್ ಬ್ಲಾಕ್ 3 ಇದೆ. ನಾನೀಗ 3D ಡಿಸೈನ್ ಹೇಳ್ಕೊಡ್ತೀನಿ. ಸರ್ಕ್ಯೂಟ್ ಮತ್ತು ಕೋಡ್ ಬ್ಲಾಕ್ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣಂತೆ. 3D ಡಿಸೈನ್ ಇದನ್ನು ಓಕೆ ಕೊಟ್ಟರೆ ಈಗ ಇಲ್ಲಿ ವರ್ಕ್ ಪ್ಲೇನ್ ಓಪನ್ ಆಗುತ್ತೆ. ಈ ರೀತಿ ವರ್ಕ್ ಪ್ಲೇನ್ ಓಪನ್ ಆಗುತ್ತೆ. ಈ ವರ್ಕ್ ಪ್ಲೇನಲ್ಲಿ ನಾವು ರೈಟ್ ಸೈಡಲ್ಲಿರುವಂಥ ಬೇಸಿಕ್ ಶೇಪ್ಸ್, ಇಲ್ಲಿ ತುಂಬ ಶೇಪ್ಸ್ ಇದ್ದಾವೆ. ಯುವರ್ ಕ್ರಿಯೇಷನ್ಸು, ಫೇವರೇಟ್ಸು, ಬೇಸಿಕ್ ಶೇಪ್ಸು, ಡಿಸೈನ್ ಸ್ಟಾರ್ಟರ್ಸು, ಕ್ರಿಯೇಟರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್, ಈ ಥರ ಬೇಕಾದಷ್ಟಿದೆ. ಇದರಲ್ಲಿ ನಾವು ಬೇಸಿಕ್ ಶೇಪ್ಸನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಶೀಲ್ಡ್ ಅಥವಾ ಕಪ್, ನಮ್ಮ ATL ಒಂದು ಕಾಂಪಿಟೇಷನನ್ನು ಆರ್ಗನೈಸ್ ಮಾಡಿದ್ರೆ ನಮ್ಮ ಲ್ಯಾಬಲ್ಲೇ ನಮ್ಮ 3D ಪ್ರಿಂಟರಲ್ಲಿ ಪ್ರಿಂಟ್ ಹಾಕಿರುವಂತಹ ಕಪ್ಪನ್ನು ನಾವು ಮಕ್ಕಳಿಗೆ ಕೊಡ್ಬೋದು. ಆ ರೀತಿ ಕಪ್ಪನ್ನು ನಾವು ಡಿಸೈನ್ ಮಾಡೋಣಂತೆ. ಇಲ್ಲಿ ನಾನು ಬಾಕ್ಸನ್ನು ತೊಗೊಳ್ತೀನಿ. ಕ್ಯೂಬ್, ಸಾಲಿಡ್ ಕ್ಯೂಬು, ಇದು ಹಾಲೋ ಕ್ಯೂಬ್ ಆಗಿರುತ್ತೆ. ಈ ಸಾಲಿಡ್ ಕ್ಯೂಬನ್ನು ನಾನು ಡ್ರ್ಯಾಗ್ ಮಾಡಿಕೊಂಡು ಈ ವರ್ಕ್ ಪ್ಲೇನ್ ಮೇಲ್ಗಡೆಗೆ ಪ್ಲೇಸ್ ಮಾಡ್ಕೊಳ್ತೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವೈಟ್ ಡಾಟ್ಸು ಕಾಣಿಸುತ್ತೆ. ಅದ್ರ ಮೇಲ್ಗಡೆ ವೈಟ್ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಜರ್ಮೆಂಟ್ಸ್ ತೋರಿಸುತ್ತೆ. ಇಲ್ಲಿ ಮಿಲಿಮೀಟ್ರಲ್ಲಿದೆ. ನಾವು ಇಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ ಬಾಟಮಲ್ಲಿ ಬಂದರೆ ಸೆಟ್ಟಿಂಗ್ಸ್ ಇದೆ. ಹಾಗೆ ಸ್ನ್ಯಾಪ್ ರೀಡ್ ಇದೆ. ಸ್ನ್ಯಾಪ್ ರೀಡಲ್ಲಿ ಮಿಲಿಮೀಟರ್ಸ್ ಇದೆ. 1 mm, 0.5 mm, 0.25 mm, 5 mm ಇದೆ. ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 4 ಆ್ಯರೋಸ್ ಇದೆ, ಅಪ್ ಆ್ಯರೋ, ಡೌನು ಮತ್ತು ರೈಟು ಮತ್ತು ಲೆಫ್ಟ್ ಆ್ಯರೋ ಇದೆ. ಇದರಲ್ಲಿ ಮೂವ್ ಮಾಡಿದ್ರೆ 1 mm ಮೂವ್ ಆಗುತ್ತೆ ಇದು. ಅದೇ 5 mm ಇಟ್ಕೊಂಡು ನಾವು ಮೂವ್ ಮಾಡಿದ್ರೆ, ಇದು 2 mm ಇಟ್ಕೊಂಡಿದ್ದೀನಿ. ಈಗ 2 mm ಮೂವ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ 2 mm ಮೂವ್ ಆಗುತ್ತೆ. ಅಥವಾ ಫೈನ್ ಮೂಮೆಂಟ್ಸ್ ಬೇಕು, ಚಿಕ್ಕದಾಗಿ ಮೂವ್ ಆಗಬೇಕಂತ ಹೇಳಿದ್ರೆ 0.5 ಅಥವಾ 0.25, 0.1 mm ಇಟ್ಕೊಂಡು ನಾವು ನಿಧಾನಕ್ಕೆ ಅದನ್ನು ಮೂವ್ ಮಾಡ್ಬೋದು. ಇದು ಇದರಲ್ಲಿ ಸೆಟ್ ಇರುವಂಥ ಸೆಟ್ಟಿಂಗ್ಸು. ಇಲ್ಲಿ ಅದರ ಮೇಲ್ಗಡೆ ಸೆಟ್ಟಿಂಗ್ಸ್ ಇದೆ, ಮಿಲಿಮೀಟರ್ಸ್ ಇದೆ. ಇಲ್ಲಿ ಮಿಲಿಮೀಟರ್ಸನ್ನು ನಾವು ಇಂಚಸ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಬ್ರಿಕ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ನಾನು ಮಿಲಿಮೀಟರ್ಸಲ್ಲೇ ಯೂಸ್ ಮಾಡ್ಕೊಳ್ತೀನಿ. ಈಗ ವಿಡ್ತ್ ಇದೆ 200 mm ಅಂದರೆ 20 ಸೆಂಟಿಮೀಟರ್ವರೆಗೆ ಬರುತ್ತೆ. ಲೆಂತು ಅಷ್ಟೇ 200 mm ಅಂದರೆ 20 ಸೆಂಟಿಮೀಟರ್ ಲೆಂತ್ ಬರುತ್ತೆ. ವರ್ಕ್ ಪೇನಿಂದ ಅದು ಮೆಜರ್ಮೆಂಟು. ಈಗ ನಾನು ಇದನ್ನು ಬೇಸ್ ನನಗೆ ಒಂದು ಎಷ್ಟು ಬೇಕು ಅಂತ ಹೇಳಿದ್ರೆ ಒಂದು 5 ಸೆಂಟಿಮೀಟ್ರ್ ಬೇಕು. 5 ಸೆಂಟಿಮೀಟ್ರ್ ಅಂತ ಹೇಳಿದ್ರೆ 50 mm, 50 ಮಿಲಿಮೀಟ್ರ್ ಬೇಕಾಗುತ್ತೆ. ಅದೇ ರೀತಿ ಲೆಂತನ್ನು ಕೂಡ ನಾನು ವಿಡ್ತನ್ನು ಕೂಡ 50 ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. 50 ಮಿಲಿಮೀಟ್ರಿಗೆ, ಸಾರಿ. ಹೈಟು 2 ಸೆಂಟಿಮೀಟ್ರ್ ಇದೆ. 20 mm ಅಂತ ಹೇಳಿದ್ರೆ 2 ಸೆಂಟಿಮೀಟ್ರ್ ಇದೆ. ಇದನ್ನು ಸ್ವಲ್ಪ ಹೈಟ್ ಮಾಡ್ಕೊಳ್ಳೋಣ. ಒಂದು 40 mm ಮಾಡ್ಕೊಳ್ತೀನಿ. 40 mm ಜಾಸ್ತಿ ಆಗ್ತಿದೆ ಅನಿಸ್ತಿದೆ. ಇದು 30 mm ಮಾಡ್ಕೊಳ್ಳಿ. ಆದರೆ 3 ಸೆಂಟಿಮೀಟ್ರ್ ಹೈಟ್ ಇದೆ. ಶೀಲ್ಡ್ ಅಂತ ಹೇಳಿದ್ರೆ ಬೇಸ್ಮೆಂಟ್ ಆಯಿತು. ನಾನು ಬೇಸಿಗೆ ನಮ್ಮ ಸ್ಕೂಲ್ ಹೆಸರನ್ನು ನಾನು ಬರೆಯೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಇದನ್ನು ರೊಟೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಸ್ಕೂಲ್ ಹೆಸರು, ಫ್ರಂಟ್ ಪೊಸಿಷನ್ಗೆ ಸ್ಕೂಲ್ ಹೆಸರನ್ನು ನಾನು ಬರೀಬೇಕು. ರೊಟೇಟ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಆರ್ಕ್ ಕಾಣಿಸುತ್ತೆ. ಆ ಆರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೊಟೇಷನ್ನು ಆ್ಯಂಗಲ್ ಕೊಡಬೇಕು. ಇದು ನಾವು ರಿವರ್ಸು ವಾಪಸ್ ಹಿಂದಕ್ಕೆ ರೊಟೇಟ್ ಆಗಬೇಕಾಗಿರೋದ್ರಿಂದ -90 ಕೊಡಬೇಕು.
-90. ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟಾಪಿಕ್ ಬಂತು. ಇಲ್ಲಿ ನಾವು ನೇಮನ್ನು ಬರೀಬೇಕು. ನೇಮನ್ನು ಬರೀಬೇಕಾದ್ರೆ ಮುಂಚೆ ಇದು ಇಲ್ಲೊಂದು ಕೋನ್ ಕಾಣಿಸ್ತಾ ಇದೆ. ಈ ಕೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಡ್ರ್ಯಾಗ್ ಮಾಡಿ, ಯಾಕಂದರೆ ಇದು ಪ್ಲೇನಿಂದ ಕೆಳಗಡೆ ಹೋಗಿದೆ. -9 ಅಂದರೆ 9 mm ಈ ವರ್ಕ್ ಪ್ಲೇನ್ಗಿಂತ ಕೆಳಗಡೆ ಹೋಗಿರುತ್ತೆ. ಅದನ್ನು ನಾವು ನೋಡಿದ್ರೆ ನೋಡಿ, ವರ್ಕ್ ಪ್ಲೇನ್ಗಿಂತ ಕೆಳಗಡೆ ಹೋಗಿದೆ. ಈ ಡಾಟೆಡ್ ಲೈನಿಂದ ಇರೋದು ವರ್ಕ್ ಪ್ಲೇನು, ಅದಕ್ಕಿಂತ ಕೆಳಗಡೆ ಹೋಗಿದೆ. ಇದನ್ನು ಮೇಲ್ಗಡೆ ಹೇಳ್ಕೊಳ್ಳೋಣ, ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಇನ್ನು ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಮೈನಸ್ ಇಟ್ಕೊಳುತ್ತೆ. ಇದನ್ನು 0 ಮಾಡ್ಕೊಂಡ್ರೆ ಇದು ಎಕ್ಸಾಕ್ಟಾಗಿ ವರ್ಕ್ ಪ್ಲೇನ್ ಮೇಲ್ಗಡೆ ಬಂದು ಕೂರುತ್ತೆ. ಈಗ ನಾವು ಈ ಕ್ಯೂಬನ್ನು ಯೂಸ್ ಮಾಡ್ಕೊಂಡು, ಲೆಫ್ಟ್ ಟಾಪಲ್ಲಿರುವಂಥ ಕ್ಯೂಬನ್ನು ಯೂಸ್ ಮಾಡಿಕೊಂಡು ಯಾವ ಥರ ಬೇಕಾದರೆ ಬೇರೆ ಬೇರೆ ಕಡೆ ಆ್ಯಂಗಲಲ್ಲಿ ನೋಡ್ಬೋದು ನಾವು ಇದನ್ನು ನಾವು ಈ ಥರ ಎಲ್ಲ ಮಾಡಿರ್ತೀವಿ, ಈ ಥರ ಎಲ್ಲ ಹೋಗಿರುತ್ತೆ. ನಮಗೆ ಅದನ್ನು ಒಂದು ಸ್ಟ್ಯಾಂಡರ್ಡ್ ವ್ಯೂವಲ್ಲಿ ನೋಡಬೇಕಾದ್ರೆ ಇಲ್ಲೇ ಲೆಫ್ಟಲ್ಲಿ ಹೋಮ್ ಇದೆ, ಹೋಮ್ ವ್ಯೂ ಅಂತ, ಅದಕ್ಕೆ ಓಕೆ ಕೊಟ್ಬಿಟ್ರೆ ಅದು ಸ್ಟ್ಯಾಂಡರ್ಡ್ ವ್ಯೂ ಬರುತ್ತೆ. ಇಲ್ಲಿ ನಾವು ಝೂಮ್ ಇನ್ ಮಾಡಿರ್ಬೋದು ಅಥವಾ ಝೂಮ್ ಔಟ್ ಮಾಡಿರ್ಬೋದು, ಯಾವ ಥರ ಬೇಕಾಗಿರ್ಬೋದು. ಅದನ್ನು ನಾವು ಸ್ಟ್ಯಾಂಡರ್ಡ್ ವ್ಯೂಗೆ ಬರಬೇಕಾದ್ರೆ ನಾವು ಹೋಮ್ ವ್ಯೂಗೆ ಕ್ಲಿಕ್ ಮಾಡಿದ್ರೆ ಅದು ಸ್ಟ್ಯಾಂಡರ್ಡ್ ವ್ಯೂಗೆ ಬಂದು ಬರುತ್ತೆ. ನೋಡಿ, ತುಂಬ ಝೂಮ್ ಇನ್ ಮಾಡಿದ್ದೀನಿ. ಇನ್ನು ಯಾವುದೋ ಒಂದು ಆ್ಯಂಗಲಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಈಗ ಜಸ್ಟ್ ಹೋಮ್ ವ್ಯೂಗೆ ಹೋಗ್ತೀನಿ, ಅದು ಸ್ಟ್ಯಾಂಡರ್ಡ್ ವ್ಯೂಗೆ ಬಂದು ನಿಲ್ಲುತ್ತೆ. ಇಲ್ಲಿ ನಾನೀಗ ಇದ್ರ ಮೇಲ್ಗಡೆಗೆ ನಮ್ಮ ಸ್ಕೂಲ್ ಹೆಸರನ್ನು ಪ್ಲೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಲ್ಲಿ ರೈಟ್ ಸೈಡಲ್ಲಿರುವಂಥ ಬೇಸಿಕ್ ಶೇಪ್ಸಲ್ಲಿ ಟೆಕ್ಸ್ಟ್ ಅಂತ ಇದೆ. ಈ ಟೆಕ್ಸ್ಟನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಂಬನ್ನಿ. ಡ್ರ್ಯಾಗ್ ಮಾಡ್ಕೊಂಬಂದು ಒಂದು ಕಡೆಗೆ ಪ್ಲೇಸ್ ಮಾಡಿ, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಟೆಕ್ಸ್ಟ್ ಇದೆ. ಟೆಕ್ಸ್ಟ್ ಅನ್ನೋದನ್ನು ಡಿಲೀಟ್ ಮಾಡಿಬಿಟ್ಟು ಅದಕ್ಕೆ ನಾನು ನಮ್ಮ ಸ್ಕೂಲ್ ಹೆಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. KPS ಕಳಸ. KPS ಕಳಸ. ನಾವು ಇನ್ನೂ ಬೇಕಾದ್ರೆ ಹಾಕ್ಬೋದು, ATL KPS ಕಳಸ, ಈ ರೀತಿ ಎಲ್ಲ ನಾವು ನೇಮನ್ನು ಬರೀಬೋದು. ಈಗ ಇದರದ್ದು ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 50 mm ವಿಡ್ತ್ ಇದೆ, ಲೆಂತು 50 mm ಇದೆ. 30 ಅದು ಇದಾಯಿತು. 50 mm ಲೆಂತು, ಈ ಕಡೆ ವಿಡ್ತ್ ಇದು 50 ಇರುತ್ತೆ. ಈಗ ನಾವು ಈ ಲೆಟರ್ಸಿಂದು ಮೆಜರ್ಮೆಂಟ್ ಚೇಂಜ್ ಮಾಡಬೇಕು. ಇಲ್ಲಿ 243 ಇದೆ, ಇದನ್ನು ನಾನು 46 ಮಾಡ್ತೀನಿ. 46. ಓಕೆ, ಇದು ತುಂಬ ಡೌನಲ್ಲಿರುತ್ತೆ. ಈಗ ಇದನ್ನು ಹೈಟ್ ಜಾಸ್ತಿ ಮಾಡಬೇಕು, ಮೇಲ್ಗಡೆ ಎತ್ಕೋಬೇಕು. ಎಷ್ಟು ಎತ್ಕೋಬೇಕು, ಮೇಲ್ಗಡೆ ಎಷ್ಟು ಲಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇದು ನೋಡ್ಕೊಳ್ಳಿ ಎಷ್ಟಿದೆ. ಇದು 50 mm ಇದೆ. ಎಲ್ಲಿಂದ? ಈ ವರ್ಕ್ ಪ್ಲೇನಿಂದ ಟಾಪ್ಗೆ ಇರುವಂತಹ ಹೈಟ್ ಎಷ್ಟಿದೆ ಅಂದರೆ 50 mm. ಹಾಗಾದರೆ ನಾನೀಗ ಈ ಲೆಟರ್ಸನ್ನು ನಾನು ಎಷ್ಟು ಲಿಫ್ಟ್ ಮಾಡಬೇಕಂದ್ರೆ ಇದ್ರ ಎಕ್ಸಾಕ್ಟಾಗಿ ಇದ್ರ ಟಾಪ್ ಮೇಲೆ ಪ್ಲೇಸ್ ಮಾಡಬೇಕಂದ್ರೆ 50 mm ಹೈಟಿಗೆ ರೈಸ್ ಮಾಡಬೇಕು. ಹೇಗೆ ರೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೋನ್ ಇದೆ. ಕೋನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೋನನ್ನು ಸ್ವಲ್ಪ ಲಿಫ್ಟ್ ಮಾಡಿದ್ರೆ ಇಲ್ಲಿ 11 mm ವರೆಗೆ ಲಿಫ್ಟ್ ಆಗಿದೆ. ಇದನ್ನು ನಾನು 50 ಅಂತ ಚೇಂಜ್ ಮಾಡ್ತೀನಿ. ಈಗ ಎಕ್ಸಾಕ್ಟಾಗಿ ಈ ಬಾಕ್ಸ್ ಲೆವೆಲಿಗೆ ಬಂತು, ಬಾಕ್ಸ್ ಟಾಪ್ ಲೆವೆಲಿಗೆ ಬಂತು. ಇದನ್ನು ನಾನು ಡ್ರ್ಯಾಗ್ ಮಾಡ್ಕೊಂಬರ್ಬೋದು ಅಥವಾ ಆ್ಯರೋ ಕೀ ಯೂಸ್ ಮಾಡಿಬಿಟ್ಟು ಮೂವ್ ಕೂಡ ಮಾಡ್ಬೋದು. ನಾನು ಕೀಬೋರ್ಡಲ್ಲಿರುವಂಥ ಆ್ಯರೋ ಕೀನ ಯೂಸ್ ಮಾಡಿಬಿಟ್ಟು ಮೂವ್ ಮಾಡ್ತಾ ಇದ್ದೀನಿ. ಈಗ ನನಗೆ ಆಲ್ಮೋಸ್ಟು ಅದ್ರ ಮೇಲ್ಗಡೆ ಕೂತಿದೆ, ಬಟ್ ನೇಮಿಂದು ಹೈಟ್ ತುಂಬ ಜಾಸ್ತಿ ಆಯಿತು. ನೇಮ್ ಹೈಟ್ ತುಂಬ ಜಾಸ್ತಿ ಆಯಿತು ಅನಿಸ್ತಿದೆ. ಸ್ಟ್ಯಾಂಡರ್ಡ್ ವ್ಯೂಗೆ ಹೋದೆ. ಇಲ್ಲಿ ನೇಮ್ ಹೈಟನ್ನು ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿರುವಂಥ ಸೆಂಟ್ರಲ್ಲಿರುವಂತಹ ವೈಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೆಡ್ ಕಲರ್ ಕನ್ವರ್ಟ್ ಆಗುತ್ತೆ. 10 mm ಇದೆ, ಅಂದರೆ 1 cm ಹೈಟ್ ಇದೆ. 1 cm ಹೈಟು ಚೆನ್ನಾಗಿ ಬರೋಲ್ಲ, ಅದಕ್ಕೆ ನಾನು 1 mm ಇಟ್ಕೊಳ್ತೀನಿ. 1 ಅಥವಾ 2 mm ಬೇಕಾದರೆ ಇಟ್ಕೋಬೋದು. 1.5 1.5 2 mm ಇಟ್ಕೊಂಡ್ರೆ ಸಾಕಾಗುತ್ತೆ. 2 mm ಇಟ್ಕೊಂಡಿದ್ದೀನಿ ನಾನು. 1 mm ಇಟ್ಕೊಂಡು ನೀವು ಚೆಕ್ ಮಾಡ್ಬೋದು. ಈಗ ಈ ಲೆಟರ್ಸಿಂದು ಕಲರನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ, ಅದರ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಓಕೆ, ಎಸ್. ಈಗ ನಂದು ATL KPS ಕಳಸ ಶೀಲ್ಡಿಂದು ನೇಮ್ ರೆಡಿ ಆಯಿತು. ಈಗ ಇದನ್ನು ನಾನು ವಾಪಸ್ಸು ಮೊದಲ ಪೊಸಿಷನಿಗೆ ತರಬೇಕು. ಅದಕ್ಕೆ ನಾನು ಇಲ್ಲಿ ರೈಟ್ ಸೈಡ್ ಇರುವಂಥ ಆರ್ಕನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಇದನ್ನು ಆರ್ಕನ್ನು ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಟು ರೈಟಿಗೆ ರೊಟೇಟ್ ಆಗುತ್ತೆ. ಈ ಆರ್ಕನ್ನು ಕ್ಲಿಕ್ ಮಾಡಿದ್ರೆ ಫ್ರಂಟ್ ಟು ಬ್ಯಾಕಿಗೆ ರೊಟೇಟ್ ಆಗುತ್ತೆ. ಕ್ಯೂಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡಲ್ಲಿರುವಂಥ ಚಿಕ್ಕದಾಗಿ ಕಾಣಿಸ್ತಿರುವಂಥ ಆರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಂಗಲ್ 0 ಅಂತ ತೋರಿಸ್ತಿರುತ್ತೆ. ಫಸ್ಟಿಗೆ ನಾವು -90 ಹಾಕಿದ್ವಿ, ಈಗ +90 ಡಿಗ್ರಿ ಹಾಕಬೇಕು. ನನ್ನ ತಪ್ಪಾಯಿತು. ಏನಾಯಿತು ಇಲ್ಲಿ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ, ಈಗ ಬ್ಯಾಕ್ ಬರಬೇಕು. ಏನಾದರೂ ಸ್ವಲ್ಪ ನಮ್ಮ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಆ್ಯರೋ ಮಾರ್ಕು ಬ್ಯಾಕ್ ಬರ್ಬೋದು, ಅಂಡೋ ಮಾಡ್ಕೋಬೋದು. ಈಗ ನಾನು ಇದನ್ನು ಫಸ್ಟಿಗೆ ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಲೆಟರ್ಸ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಬಾಕ್ಸ್ ಮಾತ್ರ ರೊಟೇಟ್ ಆಗುತ್ತೆ. ಈಗ ಬಾಕ್ಸ್ ಜೊತೆಗೆ ಲೆಟರ್ಸು ಕೂಡ, ಬೇಸ್ ಜೊತೆಗೆ ಲೆಟರ್ಸ್ ಕೂಡ ರೊಟೇಟ್ ಆಗಬೇಕು, ನೇಮ್ ಕೂಡ ರೊಟೇಟ್ ಆಗಬೇಕಂತ ಹೇಳಿದ್ರೆ ನಾವು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಫುಲ್ಲು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ಬಾಕ್ಸು ಪ್ಲಸ್ ಲೆಟರ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಂಡ್ರೆ ಆಯಿತು.
ಒಂದು ಸೆಲೆಕ್ಟ್ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಟಾಪಲ್ಲಿ ಗ್ರೂಪ್ ಇದೆ, ಕಂಟ್ರೋಲ್ G ಬೇಕಾದ್ರೆ ಹೊಡಿಬೋದು ನಾವು, ಅಥವಾ ಇದನ್ನು ಕ್ಲಿಕ್ ಮಾಡಿದ್ರೆ ಗ್ರೂಪ್ ಆಗುತ್ತೆ. ಈಗ ನಾವು ಮೂವ್ ಮಾಡಿದ್ರೆ ಎಲ್ಲದು ಎಲ್ಲಿ ಬೇಕಾದರೆ ಎಲ್ಲೂ ಕೂಡ ಅಟ್ ಎ ಟೈಮ್ ಮೂವ್ ಆಗುತ್ತೆ. ನೋಡಿ ಈಗ ಅಂಡೂ ಮಾಡ್ಕೊಳ್ತೀನಿ ನಾನು. ಅಂಡೂ ಮಾಡಿಕೊಂಡು ಈಗ ಗ್ರೂಪ್ ಆಗಿಲ್ಲ, ಅನ್ಗ್ರೂಪ್ ಮಾಡ್ಕೊಳ್ತೀನಿ. ಇದು ಅನ್ಗ್ರೂಪಿಗೆ, ಇದು ಗ್ರೂಪಿಗಾದರೆ ಈ ಕಡೆ ಇರೋದು ಅನ್ಗ್ರೂಪಿಗೆ, ಅನ್ಗ್ರೂಪ್ ಮಾಡ್ಕೊಳ್ತೀನಿ. ಈಗ ನೋಡಿ ನಾನು ಯಾವುದನ್ನಾದರೂ ಒಂದನ್ನು ಮೂವ್ ಮಾಡಿದ್ರೆ ಲೆಟರ್ಸ್ ಅಲ್ಲೇ ಉಳ್ಕೊಳ್ಳುತ್ತೆ. ಎರಡೂ ಕೂಡ ಅಟ್ ಎ ಟೈಮ್ ಮೂವ್ ಆಗಬೇಕಾದ್ರೆ ಇಲ್ಲಿ ಅಂಡೋ ಮಾಡ್ಕೊಳ್ತೀನಿ ಮತ್ತು ವಾಪಸ್ಸು. ಎರಡೂ ಅಟ್ ಎ ಟೈಮ್ ಮೂವ್ ಆಗಬೇಕಾದ್ರೆ ನಾವಿಲ್ಲಿ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಡ್ರ್ಯಾಗ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂತಹ ಕಂಟ್ರೋಲ್ G ಮೇಲ್ಗಡೆ ಕಂಟ್ರೋಲ್ Gಯನ್ನು ಓಕೆ ಕೊಡಬೇಕು. ಈಗ ಸೆಲೆಕ್ಟ್ ಆಗಿ ಈಗ ನಾವು ಮೂವ್ ಮಾಡಿದ್ರೆ ಎರಡೂ ಕೂಡ ಅಟ್ ಎ ಟೈಮಲ್ಲಿ ಮೂವ್ ಆಗುತ್ತೆ, ಅಂದರೆ ಗ್ರೂಪ್ ಆಗಿದ್ದಾವೆ. ಈಗ ನಾನು ಇದನ್ನು ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಬೇಕಾದ್ರೆ ಇಲ್ಲಿ ರೈಟಲ್ಲಿರುವಂತಹ ಆ್ಯರ್ಕನ್ನು ಓಕೆ ಕೊಟ್ಟು ಇಲ್ಲಿ -90 ಡಿಗ್ರಿ ಕೊಟ್ಟಿದ್ವಿ, 0 ಡಿಗ್ರಿ ಇದೆ. ಈಗ ಪ್ಲಸ್ +90 ಡಿಗ್ರಿ ಕೊಡ್ತೀವಿ. ಈಗ ಅದು ಪೊಸಿಷನ್ನಿಗೆ ಬಂತು, ಒರಿಜಿನಲ್ ಪೊಸಿಷನ್ ಬಂತು. ಆದರೆ ಈಗ ಏನಾಯಿತು, ಇದು ವರ್ಕ್ ಪ್ಲೇನಿಂದ ಮೇಲೆ ಹೋಯಿತು. ಯಾಕಂತ ಹೇಳಿದ್ರೆ ಹೈಟ್ ಜಾಸ್ತಿ ಇತ್ತು, ಹಾಗಾಗಿ ವರ್ಕ್ ಪ್ಲೇನ್ ಮೇಲ್ಗಡೆ ಕೂತಿತ್ತು. ಈ ಹೈಟ್ ಕಡಿಮೆ ಆಗುತ್ತೆ, ಹಾಗಾಗಿ ವರ್ಕ್ ಪ್ಲೇನಿಂದ ಮೇಲ್ಗಡೆ ಇದೆ. ಈಗೇನು ಮಾಡಬೇಕು, ಈಗ ನಾವು ಕೋನನ್ನು ಓಕೆ ಕೊಟ್ಬಿಟ್ಟು ಅದನ್ನು ಸ್ವಲ್ಪ ಕೆಳಗಡೆಗೆ ಡ್ರ್ಯಾಗ್ ಮಾಡಿದರೆ ಈಗ 9 ಮಿಲಿಮೀಟ್ರ್ ಮೇಲ್ಗಡೆ ಇದೆ, 0 ಮಾಡ್ತೀನಿ. ಈಗ ಏನಾಯ್ತದೋ ವರ್ಕ್ ಪ್ಲೇನ್ ಮೇಲ್ಗಡೆ ಎಕ್ಸಾಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಇದ್ರ ಮೇಲ್ಗಡೆಗೆ ಒಂದು ಸಿಲಿಂಡರನ್ನು ಕೂರಿಸ್ತೀನಿ. ಶೀಲ್ಡ್ ಮಾಡ್ತಾ ಇರೋದು ಸಿಲಿಂಡರನ್ನು ಪ್ಲೇಸ್ ಮಾಡಬೇಕು. ಸಿಲಿಂಡರ್ನ ಇಲ್ಲಿ ತೊಗೊಂಬಂದಿದ್ದೀನಿ. ಸಿಲಿಂಡರು ಎಷ್ಟು ಹೈಟ್ ಬರಬೇಕು, ಇದ್ರ ಮೇಲ್ಗಡೆ ಕೂರಬೇಕಂತ ಹೇಳಿದ್ರೆ ಇದ್ರದ್ದು ಫಸ್ಟ್ ಹೈಟನ್ನು ನೋಡ್ಕೋಬೇಕು ನಾವು. 30 mm ಇದೆ, ಅಂದರೆ ಸಿಲಿಂಡರ್ನ ನಾನು 30 mmಗೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಮೂಲಿ ಆ ಕೋನನ್ನು ನಾನು ಕ್ಲಿಕ್ ಮಾಡ್ಕೊಳ್ತೀನಿ, ಸ್ವಲ್ಪ ರೈಸ್ ಮಾಡ್ತೀನಿ. 3 mm ರೈಸ್ ಆಗಿದೆ, ಇದನ್ನು ನಾನು 30 mmಗೆ ರೈಸ್ ಮಾಡ್ಕೋಬೇಕು. ರೈಸ್ ಆಯಿತು. ಈಗ ನಾವು ಆ್ಯರೋ ಕೀ ಯೂಸ್ ಮಾಡ್ಬೋದು ಅಥವಾ ಡ್ರ್ಯಾಗ್ ಮಾಡ್ಕೊಂಬಂದ್ಬಿಟ್ಟು ಇದ್ರ ಮೇಲ್ಗಡೆ ಕೂರಿಸ್ಬೋದು. ಈಗ ನಾವು ಎಷ್ಟೇ ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಕೂರಿಸಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಅದು ಸೆಂಟ್ರ್ ಆಗಿರೋವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲೈನ್ಮೆಂಟ್ ಹೋಗಬೇಕು. ಹೇಗೆ ಅಲೈನ್ ಮಾಡಬೇಕಂದ್ರೆ ನಾನು ಮತ್ತೆ ಇವೆರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಗ್ರೂಪ್ ಅಂತಿದೆ, ಅನ್ಗ್ರೂಪ್ ಅಂತಿದೆ. ಯಾಕಂದರೆ ಸಿಲಿಂಡರ್ ಗ್ರೂಪ್ ಆಗಿಲ್ಲ. ಅನ್ಗ್ರೂಪ್ ಯಾವುದನ್ನ ಕೇಳ್ತಾ ಇದೆ ಅಂದರೆ ಲೆಟರು ಮತ್ತು ಬಾಕ್ಸನ್ನು ಅನ್ಗ್ರೂಪ್ ಮಾಡಬೇಕಂತ ಕೇಳ್ತಾ ಇದೆ. ಇಲ್ಲಿದೆ ಅಲೈನ್, ಎಲ್ಲಿ ಕೊಟ್ಟರೆ ಸಾಕು ಅಲೈನ್ ಆಗುತ್ತೆ. ಇಲ್ಲಿ ಅಲೈನ್ ಕೊಟ್ಟ ತಕ್ಷಣ ಈ ಥರ ಬಂತು. ನಾನು ಇದನ್ನು ಫ್ರಂಟ್ ಪೊಸಿಷನ್ ತಂದುಕೊಳ್ತೀನಿ. ಈಗ ನನಗೆ ಎಕ್ಸ್ ಆ್ಯಕ್ಸಿಸಲ್ಲೂ ಅಲೈನ್ ಆಗಬೇಕು, ವೈ ಆ್ಯಕ್ಸಿಸಲ್ಲೂ ಅಲೈನ್ ಆಗಬೇಕು. ಹಾಗಾಗಿ ಸೆಂಟ್ರ್ ಅಲೈನ್ಮೆಂಟ್ ಬೇಕಾಗಿರೋದ್ರಿಂದ ನಾನು ಇದನ್ನು ಓಕೆ ಕೊಡ್ತೀನಿ. ಈಗ ಎಕ್ಸ್ ಆ್ಯಕ್ಸಿಸಲ್ಲಿ ಇಲ್ಲಿ ಸೆಂಟ್ರಿಗೆ ಬಂತು, ವೈ ಆ್ಯಕ್ಸಿಸಲ್ಲೂ ಸೆಂಟ್ರ್ ಬರಬೇಕಂದ್ರೆ ಇದನ್ನು ನಾನು ಓಕೆ ಕೊಡ್ತೀನಿ. ಈಗ ಎಕ್ಸ್ ವೈಯಲ್ಲಿ ಇದು ಸೆಂಟ್ರ್ ಪ್ಲೇಸ್ ಆಯಿತು, ಆಟೋಮೆಟಿಕ್ಕಾಗಿ ಸೆಂಟ್ರಿಗೆ ಪ್ಲೇಸ್ ಆಗಿದೆ. ಓಕೆ, ಈಗ ಅಲೈನ್ಮೆಂಟ್ ಆಯಿತು. ಮೇಲ್ಗಡೆ ಎಕ್ಸಾಕ್ಟಾಗಿ ಕೂತ್ಕೊಂಡಿದೆ ಅದು. ಈಗ ಏನು ಮಾಡಬೇಕಂತ ಹೇಳಿದ್ರೆ ಇದ್ರದ್ದು ಹೈಟನ್ನು ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ರೆಕ್ಟ್ಯಾಂಗಲ್ಸ್ ಕಾಣಿಸ್ತಾ ಇದೆ. ಎಕ್ಸಾಕ್ಟಾಗಿ ನಮಗೆ ಇದರದ್ದು ಕರು ಕಾಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ಸೈಡ್ಸ್ ಬರೀ 20 ಇದೆ. ನಾವು ಇದನ್ನು ಸೈಡ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ಸೈಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. 64 ಇಸ್ ದ ಡಿಫಾಲ್ಟ್ ಮ್ಯಾಕ್ಸಿಮಮ್ ಸೈಡ್ಸು. ಈಗ ಈ ಒಂದು ಕರು ಫಾರ್ಮೇಷನ್ ಆಗೋಕ್ಕೆ 64 ಸೈಡ್ಸ್ ಯೂಸ್ ಆಗಿದೆ ಅಂತ ಅರ್ಥ. ಈಗ ನಮ್ಗೆ ಆಲ್ಮೋಸ್ಟು ಫೈನ್ ಕರು ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಹೈಟ್ ಇಷ್ಟು ಇರಲಿ ಅಂದ್ಕೊಳ್ತೀನಿ. 20 mm ಇದೆ, 2 cm ಹೈಟ್ ಇದೆ. ಇದು ನೆಕ್ ಅಂತ ಅನ್ಕೋಬೋದು ನಾವು. ಇದ್ರ ಮೇಲ್ಗಡೆಗೆ ನಾನು ಒಂದು ಕಪ್ಪನ್ನು ನಾನು ಪ್ಲೇಸ್ ಮಾಡಬೇಕು. ಕಪ್ಪು ಇಲ್ಲಿ ಬೇಸಿಕ್ ಶೇಪ್ಸಿಗೆ ಬಂದರೆ ರೈಟ್ ಸೈಡಲ್ಲಿ ಇಲ್ಲಿದೆ ಹೆಮಿಸ್ಪಿಯರ್ ಇದೆ. ಹೆಮಿಸ್ಪಿಯರನ್ನು ಇಲ್ಲಿ ತೊಗೊಂಡ್ಬಂದು ಪ್ಲೇಸ್ ಮಾಡ್ಕೊಳ್ತೀನಿ. ಹೆಮಿಸ್ಪಿಯರನ್ನು ಎಕ್ಸಾಕ್ಟಾಗಿ ನಾವು 180 ಡಿಗ್ರಿ ರೊಟೇಟ್ ಮಾಡಬೇಕು. 0 ಡಿಗ್ರಿ ಇದೆ, ಇಲ್ಲಿ ಆರ್ಕನ್ನು ಓಕೆ ಕೊಟ್ಕೊಳ್ತೀನಿ. 0 ಡಿಗ್ರಿ ಇದೆ, ಇದನ್ನು 180 ಡಿಗ್ರಿಗೆ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ, ಚೇಂಜ್ ಮಾಡ್ತೀನಿ. ಈಗ ಎಕ್ಸಾಕ್ಟಾಗಿ ಉಲ್ಟಾ ಆಯಿತು. ಈ ಒಂದು ಹೆಮಿಸ್ಪಿಯರನ್ನು ನಾನು ಇದ್ರ ಮೇಲ್ಗಡೆ ಟಾಪಲ್ಲಿ ಫಿಕ್ಸ್ ಮಾಡಬೇಕು. ನೋಡೋಣ, ಇದ್ರದ್ದು ಹೈಟು 2 mm ಇದೆ, 2 cm ಇದೆ. ಈ ಬಾಕ್ಸಿನ ಹೈಟು 30 ಇದೆ. 30 + 20 3 cm + 2 cm 5 cm 30 + 20 50 mm ಆಗುತ್ತೆ. ಅಂದರೆ ನಾನು ಈ ಹೆಮಿಸ್ಪಿಯರನ್ನು ಮೇಲ್ಗಡೆ ಇರುವಂಥ ಕೋನನ್ನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಲಿಫ್ಟ್ ಮಾಡ್ತೀನಿ. 3 mm ಲಿಫ್ಟ್ ಆಗಿದೆ. ನಾನೀಗ ಎಷ್ಟು ಲಿಫ್ಟ್ ಮಾಡಬೇಕು? ಈ ಬಾಕ್ಸಿಂದು ಹೈಟು 30 mm + 20 mm 30 + 20 50 mm ಹೈಟಿಗೆ ರೈಸ್ ಮಾಡ್ತೀನಿ. ಈಗ ಇದನ್ನು ನಾನು ಡ್ರ್ಯಾಗ್ ಮಾಡ್ಕೊಂಬರ್ಬೋದು ಅಥವಾ ಆ್ಯರೋ ಕೀಸ್ ಯೂಸ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಪ್ಲೇಸ್ ಮಾಡ್ಬೋದು. ಓಕೆನಾ? ಈಗ ಇದನ್ನು ಪ್ಲೇಸ್ ಮಾಡಬೇಕಾದ್ರೆ ಮುಂಚೆ ಅಲೈನ್ಮೆಂಟ್ ಮಾಡ್ಕೋಬೇಕು. ಅಲೈನ್ಮೆಂಟ್ ಮಾಡಬೇಕಾದ್ರೆ ಮುಂಚೆ ನಾನು ಇದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಇದನ್ನು ಗ್ರೂಪ್ ಮಾಡ್ಕೊಳ್ತೀನಿ. ಇದು ಗ್ರೂಪ್ ಆಗಿಲ್ಲ ಇನ್ನು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು
ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ನಾನು, ಇವೆರಡು ಮಾತ್ರ ಸಿಲಿಂಡ್ರು ಮತ್ತು ಬಾಕ್ಸನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಕಂಟ್ರೋಲ್ ಜಿ ಹೊಡಿಬೋದು ಅಥವಾ ಇಲ್ಲಿರುವಂತಹ ಒಂದು ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡ್ತಾ ಗ್ರೂಪ್ ಆಯಿತು. ಈಗ ನಾನು ಇದನ್ನು ಇಲ್ಲಿ ಇದ್ರ ಮೇಲ್ಗಡೆಗೆ ಪ್ಲೇಸ್ ಮಾಡ್ತೀನಿ. ಈಗ ಅಲೈನ್ಮೆಂಟ್ ಮಾಡೋದು ಬೇಡ, ಫಸ್ಟಿಗೆ ನಾವು ಇದರ ಮೆಜರ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಕಪ್ಪು ದೊಡ್ಡದಿರಬೇಕು ಮೇಲ್ಗಡೆ. ಇಲ್ಲಿ 20 ಇದೆ, ಒಂದು 50 mm ಅಂದರೆ 5 ಸೆಂಟಿಮೀಟ್ರ್ ನಾನು ಇದು ಮಾಡ್ತೀನಿ. ಈ ಕಡೆ ಯಾವ ಕಾರ್ನರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಈ ಕಡೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ಅಥವಾ ಈ ಕಡೆ ಇಟ್ಕೊಂಡು ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. 50 mm ಇಷ್ಟು ಬಂತು. ಇದನ್ನು ಆಲ್ಮೋಸ್ಟ್ ಇದ್ರ ಮೇಲ್ಗಡೆಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹೈಟು 1 mm 1 ಸೆಂಟಿಮೀಟ್ರ್ ಇದೆ, ಇದನ್ನೊಂದು 3 ಸೆಂಟಿಮೀಟರ್ 2 ಸೆಂಟಿಮೀಟ್ರ್ ಮಾಡೋಣ. 30 mm ಮಾಡ್ತೀನಿ. 3 ಸೆಂಟಿಮೀಟ್ರ್ ಆಯಿತು. ಓಕೆ, ಸಾಕಾಗ್ಬೋದು ಅನಿಸ್ತಿದೆ, ಅಥವಾ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಒಂದು 40 ಇರಲಿ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. 35. ಓಕೆ, ಕಪ್ ರೆಡಿ ಆಗ್ತಿದೆ. ಈಗ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟಿಗೆ ಈಗ ಅಲೈನ್ಮೆಂಟ್ ಮಾಡಬೇಕು. ಇದನ್ನು ಸೆಂಟ್ರಲ್ಲಿ ಕೂರಿಸ್ಬೇಕು. ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಲ್ಲದನ್ನೂ ಸೆಲೆಕ್ಟ್ ಮಾಡಿಕೊಂಡು ಅಲೈನ್ಮೆಂಟಿಗೆ ಹೋಗ್ತೀವಿ. ಅಲೈನ್ಮೆಂಟ್ ಎಲ್ಲಿರುತ್ತೆ? ಮೇಲ್ಗಡೆ ಇರುತ್ತೆ, ರೈಟ್ ಸೈಡಲ್ಲಿ. ಅಲೈನ್ಮೆಂಟಿಗೆ ಹೋಗ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿರುವಂತಹ ಎಕ್ಸ್ ಆ್ಯಕ್ಸಿಸು, ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಅಲೈನ್ ಆಯಿತು, ವೈ ಆ್ಯಕ್ಸಿಸಲ್ಲಿ ಅಲೈನ್ ಆಯಿತು. ಈಗ ಇದು ಸೆಂಟ್ರಿಗೆ ಅಲೈನ್ ಆಗಿದೆ. ಓಕೆ, ಈಗ ನಾವು ಇದನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡೋಣ. ಸೆಲೆಕ್ಟ್ ಮಾಡಿದೆ, ಗ್ರೂಪ್ ಮಾಡಿದ್ದೀನಿ. ಈಗ ನಾನು ಮೂವ್ ಮಾಡಿದ್ರೆ ಇಡೀ ಕಪ್ಪೇ ಮೂವ್ ಆಗುತ್ತೆ. ಇಷ್ಟಕ್ಕೆ ಕಪ್ಪಾಗೋದಿಲ್ಲ, ಇಲ್ಲಿಗೆ ಒಂದೊಂದು ಆರ್ಕ್ ಥರ 2 ಕೊಂಬುಗಳನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಕಪ್ಪು. ಕೊಂಬುಗಳನ್ನು ಎಲ್ಲಿಂದ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಇಲ್ಲಿ ಬೇಸಿಕ್ ಶೇಪ್ಸಲ್ಲಿ ಕೆಳಗಡೆ ಹೋದರೆ ಇಲ್ಲಿ ರಿಂಗ್ ಟೈಪ್ ಇದೆ, ಟಾರಸ್ ಅಂತ ಬರುತ್ತೆ. ಈ ಟಾರಸನ್ನು ನಾನು ಇಲ್ಲಿ ತಂದು ಪ್ಲೇಸ್ ಮಾಡ್ಕೊಳ್ತೀನಿ ವರ್ಕ್ ಪ್ಲೇಸಲ್ಲಿ. ಇದಕ್ಕೆ ನಾನು ಮೇಲೆ ಹೋಗಿಬಿಟ್ಟು ಇಲ್ಲಿರುವಂಥ ಹಾಲೋ ಕ್ಯೂಬನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. ಹಾಲೋ ಕಟಿಂಗ್ಸಿಗೆ ಯೂಸ್ ಮಾಡುವಂಥದ್ದು, ಕಟಿಂಗ್ಸಿಗೆ ಅಥವಾ ಮೇಕಿಂಗ್ ಹೋಲ್ ಈ ಥರ ಎನ್ಲಾರ್ಜ್ ಮಾಡ್ಕೊಳ್ತೀನಿ. ಈಗಿದು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಗ್ರೂಪ್ ಮಾಡಿದ್ರೆ ಕಟ್ ಆಗುತ್ತೆ. ಇಷ್ಟೇ, ರೆಡಿ ಆಯಿತು. ಇದನ್ನು ತಿರುಗಿಸ್ಬಿಟ್ಟು ನಾನು ಈ ಕಪ್ ಹತ್ರ ಇಲ್ಲಿ ಕೂರಿಸ್ಬೇಕು. ಈಗ ಇದನ್ನು ಎಕ್ಸಾಕ್ಟಾಗಿ 90 ಡಿಗ್ರಿಗೆ ರೊಟೇಟ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಇದು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಝೂಮ್ ಇನ್ ಮಾಡಿಕೊಂಡ್ರೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿದೆ 90 ಡಿಗ್ರಿ ರೊಟೇಟ್ ಮಾಡಲಿಕ್ಕೆ, ಇಲ್ಲಿದೆ ಆ್ಯರೋ ಆರ್ಕ್. ಇನ್ನೂ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಬೇಕಾದರೆ. ಇಲ್ಲಿದೆ ಆರ್ಕ್. ಈ ಆರ್ಕನ್ನು ಕ್ಲಿಕ್ ಮಾಡಿದ್ರೆ 90 ಡಿಗ್ರಿ ರೊಟೇಟ್ ಆಗುತ್ತೆ. ಇದು ಈ ಥರ ರೊಟೇಟ್ ಆಗುತ್ತೆ, ಇದು ಈ ಥರ ರೊಟೇಟ್ ಆಗುತ್ತೆ, ಇದು 90 ಡಿಗ್ರಿ. ಎಕ್ಸಾಕ್ಟಾಗಿ 90 ಡಿಗ್ರಿ ಮಾಡ್ಕೊಳ್ಳೋಣ. ಓಕೆ, 90 ಡಿಗ್ರಿ ಆಯಿತು. ಇದೀಗ ನಾನು ಸ್ಟ್ಯಾಂಡರ್ಡ್ ವ್ಯೂಗೆ ತೊಗೊಂಡು ಹೋಗ್ತೀನಿ. ಇನ್ನು ಸ್ವಲ್ಪ ಹೈಟಿಗೆ ಲಿಫ್ಟ್ ಮಾಡ್ಕೊಳ್ಳೋಣ. ಒಂದು ಈ ಹೈಟ್ ಸಾಕಾಗ್ಬೋದೇನಾ? ಇಲ್ಲಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಯೂಸ್ ಮಾಡಬೇಕಾಗುತ್ತೆ ನಾವು. ಓಕೆ, ಇದನ್ನು ನಾನು ಅಲೈನ್ ಮಾಡ್ತೀನಿ ಫಸ್ಟ್. ಈಗ ಅಲೈನ್ ಇಲ್ಲಿಗೆ ಎಕ್ಸ್ ಆ್ಯಕ್ಸಿಸ್ ಮಾತ್ರ ಅಲೈನ್ ಮಾಡ್ತೀನಿ. ವೈ ಆ್ಯಕ್ಸಿಸ್ಗೆ ಅಲೈನ್ ಮಾಡಿದ್ರೆ ಏನಾಗುತ್ತೆ, ಸೆಂಟ್ರಿಗೆ ಹೋಗಿ ಫಿಕ್ಸ್ ಆಗುತ್ತೆ. ಇದು ಸೆಂಟ್ರಲ್ ಫಿಕ್ಸ್ ಆಗಬಾರ್ದು ನನಗೆ. ಎಕ್ಸ್ ಆ್ಯಕ್ಸಲ್ಲಿ ಈ ಥರ ಸೆಂಟ್ರಿಗೆ ಹೋಗಿ ಫಿಕ್ಸ್ ಆಗುತ್ತೆ. ಇದು ಬೇಡ ನನಗೆ. ವಾಪಸ್ ಹೋಗ್ತೀನಿ, ಅಂಡೋ ಮಾಡ್ತೀನಿ. ಎಕ್ಸ್ ಆ್ಯಕ್ಸಿಸ್ಸಿಗೆ ಅಲೈನ್ ಮಾಡಿದ್ದೀನಿ. ಈಗ ಸ್ಟ್ಯಾಂಡರ್ಡ್ ವ್ಯೂ ಕೊಡ್ತೀನಿ. ಇದು ಆಲ್ರೆಡಿ ಸ್ಟ್ಯಾಂಡರ್ಡ್ ವ್ಯೂವಲ್ಲಿದೆ. ಇಲ್ಲಿ ಬಂದುಬಿಟ್ಟು ನೋಡಿದ್ರೆ ಇದು ಇಲ್ಲಿದೆ. ಈಗ ಅದನ್ನು ಏನು ಮಾಡ್ತೀನಿ ನಾನು, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇದರ ಹೈಟನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ತೀನಿ. ಓಕೆ, ಇದ್ರದ್ದು ಲೆಂತನ್ನು ಸ್ವಲ್ಪ ಜಾಸ್ತಿ ಮಾಡೋಣ. 11 ಇದೆ, ಒಂದು 15 ಮಾಡೋಣ. ಅಂದರೆ ರೇಡಿಯಸ್ ಈ ಥರ ಜಾಸ್ತಿ ಆಯಿತು. 15 ಬೇಡ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ. 20 ಇಟ್ಕೊಳ್ಳೋಣ. ಓಕೆ, ಈಗ ಇದನ್ನು ನಾನು ರೈಟಿಗೆ ಮೂವ್ ಮಾಡ್ತೀನಿ. ಓಕೆ, ನಮ್ಮದು ಬೇಕಾದಂಥದ್ದು ಆಯಿತು. ಈಗ ಇದನ್ನು ನಾನು ಎಕ್ಸಾಕ್ಟ್ ಮೆಜರ್ಮೆಂಟ್ ಇರೋದು ಇಲ್ಲಿ ಫಿಕ್ಸ್ ಮಾಡಬೇಕು. ನಾನು ಇನ್ನು ಹೊಸದಾಗಿ ಮಾಡಿದ್ರೆ ಸ್ವಲ್ಪ ಮೆಜರ್ಮೆಂಟು ವೇರಿಯೇಷನ್ ಆಗ್ಬೋದು ಅಥವಾ ಹೊಸದಾಗಿ ಮಾಡಬೇಕಾಗ್ಬೋದು. ಅದರಲ್ಲಿ ಟೈಮ್ ಬೇರೆ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ನಾನು ಇದು ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇದನ್ನು ಕಾಪಿ ಮಾಡಬೇಕು. ಕಂಟ್ರೋಲ್ ಸಿ ಒತ್ಬೋದು ಅಥವಾ ಇಲ್ಲಿ ಲೆಫ್ಟ್ ಟಾಪಲ್ಲಿರುವಂತಹ ಕಾಪಿ ಐಕಾನನ್ನು ಓಕೆ ಕೊಟ್ಕೊಂಡ್ರೆ ಆಯಿತು. ಮತ್ತು ಇಲ್ಲಿ ಬೇರೆ ಕಡೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಪೇಸ್ಟ್ ಇದೆ, ಪೇಸ್ಟ್ ಐಕಾನು ಪೇಸ್ಟ್ ಕೊಡ್ತೀನಿ. ಇಲ್ಲಿ ಬಂತಿದ್ದು ಇಲ್ಲಿದೆ.
ಬಾಟಮಲ್ಲಿದೆ, ಅದು ಯಾವಾಗಲೂ ವರ್ಕ್ ಪ್ಲೇನ್ ಮೇಲ್ಗಡೆ ಲೊಕೇಟ್ ಆಗುತ್ತೆ. ಅದನ್ನು ನಾನು ಇಲ್ಲಿ ತೊಗೊಂಡ್ಬರ್ತೀನಿ. ಈಗ ಹೈಟು ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಲಿಫ್ಟ್ ಮಾಡ್ಕೊಳ್ತೀನಿ. ಇದನ್ನು ನಾವು ಆಪ್ರೇಟ್ ಮಾಡಬೇಕಾದ್ರೆ ಮುಂಚೆ ಇದಿಷ್ಟನ್ನು ಗ್ರೂಪ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಸ್ಟೆಪ್ಸ್ ಆಗ್ತಿದ್ದಾಗೆ ನಾವೇನು ಮಾಡಬೇಕು, ಗ್ರೂಪ್ ಮಾಡ್ಕೋಬೇಕು. ಇಲ್ಲಿ ಗ್ರೂಪ್ ಮಾಡ್ತಾಯಿದ್ದೀನಿ. ಓಕೆ, ಗ್ರೂಪ್ ಆಯಿತು. ಇದನ್ನು ನಾನು ಎಕ್ಸಾಕ್ಟಾಗಿ ರಿವರ್ಸ್ ಟರ್ನ್ ಮಾಡಬೇಕು. ಅಂದರೆ ರಿವರ್ಸ್ ಟರ್ನ್ ಮಾಡಬೇಕಂದ್ರೆ ಇಲ್ಲಿ ಹೋಗಿಬಿಟ್ಟು 180 ಡಿಗ್ರಿ ಕೊಟ್ಟರೆ ರಿವರ್ಸ್ ಟರ್ನ್ ಆಗುತ್ತೆ, ಅಥವಾ ಇಲ್ಲಿನ ಫ್ಲಿಪ್ ಕೊಟ್ಟರೆ ಆಯಿತು. ಇಲ್ಲಿದೆ ಫ್ಲಿಪ್. ಈ ಫ್ಲಿಪ್ ಕೊಟ್ಬಿಟ್ಟು ಯಾವ ಥರ ಮೇಲೆ ಕೆಳಗೆ ಫ್ಲಿಪ್ ಆಗಬೇಕಾ ಅಥವಾ ರೈಟ್ ಲೆಫ್ಟ್ ಆಗಬೇಕಾ ಅಂತ ಇದೆ. ಇಲ್ಲಿ ರೈಟ್ ಲೆಫ್ಟಿಗೆ ಕೆಳಗಡೆ ಬಾಟಮಲ್ಲಿ ಇಲ್ಲಿ ಕೊಟ್ಬಿಟ್ರೆ ರೈಟ್ ಲೆಫ್ಟು ಫ್ಲಿಪ್ ಆಗುತ್ತೆ, ಈಸಿ ಆಗುತ್ತೆ. ಈಗ ನಾನು ಇದನ್ನು ಅಲೈನ್ ಮಾಡಬೇಕು. ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ ಅಲೈನ್ ಮಾಡಬೇಕಾದ್ರೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲೈನಿಗೆ ಹೋಗ್ತೀನಿ. ಅಲೈನಿಗೆ ಹೋಗಿಬಿಟ್ಟು ಇಲ್ಲಿ ಎಕ್ಸ್ ಆ್ಯಕ್ಸಿಸಿಗೆ ಮಾತ್ರ ನಾನು ಅಲೈನ್ಮೆಂಟ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಇದೆ, ಅದನ್ನು ನಾನೇನು ಮಾಡಬೇಕೀಗ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದನ್ನು ಕೊಂಬು ಸೆಲೆಕ್ಟ್ ಮಾಡ್ಕೊಡೋದನ್ನು ಕೆಳಗಡೆ ತೊಗೊಂಡ್ಬರ್ತೀನಿ. ಮುಂದೆ ಹಿಂಗೆ ಆಗ್ತಿದೆ. ರಿಪೀಟ್ ಮಾಡೋಣ. ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಲೈನ್ಮೆಂಟಿಗೆ ಹೋಗ್ತೀನಿ, ಎಕ್ಸ್ ಆ್ಯಕ್ಸಿಸಿಗೆ ಅಲೈನ್ ಮಾಡ್ತೀನಿ. ಎಕ್ಸ್ ಆ್ಯಕ್ಸಿಸಲ್ಲಿ ಅಲೈನ್ ಆಗಿದೆ. ಓಕೆ, ಇದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಲಿಂಡರ್ ಕಾಣಿಸುತ್ತೆ, ಸ್ವಲ್ಪ ಕೆಳಗಡೆಗೆ ಪಾಸ್ ಮಾಡಬೇಕು. ಆಲ್ಮೋಸ್ಟ್ ಎಕ್ಸಾಕ್ಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಕೊಂಬುಗಳು. ಸ್ವಲ್ಪ ಬೇಕಾದರೆ ಕೆಳಗಡೆಗೆ ಪ್ರೆಸ್ ಮಾಡಿ. ಇದು ಇನ್ನೊಂದು ಸ್ವಲ್ಪ ನಮಗೆ ಲೆಫ್ಟಿಗೆ ಹೋಗಬೇಕು. ಓಕೆ, ನಮ್ಮ ಕಪ್ ರೆಡಿ ಆಯಿತು. ಸ್ಕೂಲ್ ನೇಮ್ ಇದೆ, ಬೇಸ್ ಇದೆ, ನೆಕ್ಕಾಗಿ ಸಿಲಿಂಡರ್ ಯೂಸ್ ಮಾಡಿದ್ದೀವಿ, ಇದು ಹೆಮಿಸ್ಫಿಯರ್ ಯೂಸ್ ಮಾಡಿದ್ದೀವಿ. ಈಗ ನಾವು ಈ ಹೆಮಿಸ್ಫಿಯರನ್ನು ಇದೇ ಥರ ಇಟ್ಕೊಂಡ್ರೆ ಏನಾಗುತ್ತಂದರೆ ತುಂಬ ಮೆಟೀರಿಯಲ್ ಕನ್ಸ್ಯೂಮ್ ಆಗುತ್ತೆ. ಯಾಕಂದರೆ ಇದು ಸಾಲಿಡ್ ಫುಲ್ಲು, ಮತ್ತು ಟೈಮು ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಹ್ಯಾಲೋ ಮಾಡೋಣ, ಓಪನ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನಾನು ಇದನ್ನು ಗ್ರೂಪ್ ಮಾಡ್ಕೊಳ್ತೀನಿ. ಈ ಕಡೆ ರೈಟ್ ಸೈಡ್ ಇರುವಂಥ ಕೊಂಬನ್ನು ಗ್ರೂಪ್ ಮಾಡಿಲ್ಲ. ಈಗ ಎಲ್ಲದನ್ನೂ ಸೆಲೆಕ್ಟ್ ಮಾಡಿಬಿಟ್ಟು ಗ್ರೂಪ್ ಮಾಡ್ತಾಯಿದ್ದೆ. ಈಗ ಇದು ಫುಲ್ಲು ನಾವು ಮೂವ್ ಮಾಡಿದ್ರೆ ಎಲ್ಲದೂ ಮೂವ್ ಆಗ್ತಾ ಇದೆ, ಎಲ್ಲದೂ ಕಲರ್ ಚೇಂಜ್ ಆಗುತ್ತೆ. ಗ್ರೂಪ್ ಆಗಿರೋದೆಲ್ಲ ಒಂದು ಸೇಮ್ ಕಲರಿಗೆ ಬರುತ್ತೆ. ಈಗ ಏನು ಮಾಡಬೇಕು, ಹಾಲೋ ಮಾಡಬೇಕಂದ್ರೆ ಇಲ್ಲಿ ನಾನು ಮತ್ತೆ ಇದನ್ನು ಹೆಮಿಸ್ಫಿಯರ್ ತೊಗೊಳ್ತೀನಿ. ಹೆಮಿಸ್ಫಿಯರನ್ನು ಎಕ್ಸಾಕ್ಟಾಗಿ ನಾನು 180 ಡಿಗ್ರಿ ಚೇಂಜ್ ಮಾಡ್ತೀನಿ. ಉಲ್ಟಾ ಆಗುತ್ತೆ. 180 ಡಿಗ್ರಿ ಚೇಂಜ್ ಮಾಡಿದೆ. ಇದನ್ನು ಮೇಲ್ಗಡೆ ಲಿಫ್ಟ್ ಮಾಡ್ತೀನಿ, ಹಾಗೆ ಲೆಫ್ಟಿಗೆ ಡ್ರ್ಯಾಗ್ ಮಾಡ್ಕೊಂಬರ್ತೀನಿ. ಓಕೆ, ಈಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಅಲೈನ್ ಮಾಡೋಣ. ಲೆಫ್ಟ್ ಮತ್ತು ಮೀನ್ಸ್ ಎಲ್ಲ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸು ಎರಡನ್ನೂ ಅಲೈನ್ ಮಾಡಿದೆ. ಇದ್ರದ್ದು ಮೆಜರ್ಮೆಂಟ್ ಚೇಂಜ್ ಮಾಡೋಣ. ಈಗ ಮೆಜರ್ಮೆಂಟು ಇದ್ರದ್ದು ಎಷ್ಟಿತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು 50 ಸಮಥಿಂಗ್ ಮಾಡಿದ್ದು ಅನಿಸುತ್ತೆ. ಇದೊಂದು 40 ಇರಲಿ. 40 ಹೈಟನ್ನು ಸ್ವಲ್ಪ ಜಾಸ್ತಿ ಮಾಡೋಣ, ಒಂದು 30 ಇರಲಿ. ಒಂದು 35 ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ಮತ್ತೊಂದು ಸಲ ಅಲೈನ್ಮೆಂಟ್ ಮಾಡಬೇಕಾಗುತ್ತೆ, ಯಾಕಂದರೆ ನಾವು ಮೆಜರ್ಮೆಂಟ್ ಚೇಂಜ್ ಮಾಡಿದಾಗ ಬರೀ ಲೆಫ್ಟಿಗೆ ಮೂವ್ ಆಗ್ತದ್ದು ಚೇಂಜ್ ಆಗುತ್ತೆ. ಅಲೈನ್ಮೆಂಟು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್. ಓಕೆ, ಅಲೈನ್ಮೆಂಟ್ ಆಯಿತು. ಈಗ ಇದನ್ನು ನಾವು ಹ್ಯಾಲೋ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ಸಾಲಿಡ್ ಇದೆ, ಈ ಕಡೆ ಹೋಲು ಇದೆ. ಹೋಲ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಹೋಲ್ ಇದನ್ನು ನಾವು ಕೆಳಗಡೆಗೆ ಡ್ರ್ಯಾಗ್ ಮಾಡ್ಕೊಂಡು ಬಂದರೆ ಹೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟು ಸಾಕಾಗುತ್ತೆ. ಈಗ ಇದನ್ನು ನಾವು ಮತ್ತೆ ಏನು ಮಾಡಬೇಕು, ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿ ನಮ್ಮ ಕಪ್ ರೆಡಿಯಾಗಿದೆ. ಎಸ್, ಇದನ್ನು ನಾವು ATLಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸನ್ನು ಮಾಡಿಬಿಟ್ಟು ಮಕ್ಕಳಿಗೆ ನಾವು ಈ ಕಪ್ಪನ್ನು ಕೊಡ್ಬೋದು. ಮತ್ತು ಮಕ್ಕಳಿಗೆ ಕೂಡ ನಾವು ಡಿಸೈನ್ ಮಾಡೋಕ್ಕೆ ಹೇಳಿದ್ರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ನಮ್ಮಲ್ಲಿ ಮಕ್ಕಳೇ ಫಸ್ಟಿಗೆ ಈ ಕಪ್ಪನ್ನು ಡಿಸೈನ್ ಮಾಡಿರುವಂಥದ್ದು. ಅವರಿಗೆ ಮತ್ತೆ ನಾನು ಈಸಿ ಸ್ಟೆಪ್ಸನ್ನು ಹೇಳಿಕೊಟ್ಟು ರಿಫೈನ್ ಮಾಡಿಬಿಟ್ಟು ಅಷ್ಟೇ. ಈಗ ಇದನ್ನು ನಾವು ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ, ಇದು ಕೊನೆಯ ಸ್ಟೆಪ್ಸು. ಇಲ್ಲಿ ರೈಟ್ ಸೈಡ್ ಇರುವಂಥ ಇಂಪಾರ್ಟೆಂಟು ಎಕ್ಸ್ಪೋರ್ಟ್ ಸೆಂಟು ಅಂತಿದೆ. ಇಲ್ಲಿ ಎಕ್ಸ್ಪೋರ್ಟ್ ಕೊಡಬೇಕು.
ನಮ್ಮ ಕಪ್ ರೆಡಿ ಆಗಿದೆ. ಏನು ಮಾಡಬೇಕು, ಇದನ್ನು ಎಕ್ಸ್ಪೋರ್ಟ್ ಕೊಡಬೇಕು. ಎಕ್ಸ್ಪೋರ್ಟ್ ಕೊಡ್ತಾ ಇದ್ದೀವಿ. ಇಲ್ಲಿ obj.stl ಮತ್ತು gltf.glb .svg ಅಂತಿದೆ. ನಮ್ಮ 3D ಪ್ರಿಂಟರ್ಗಳು ಆಪ್ರೇಟ್ ಆಗುವಂಥದ್ದು .obj ಮತ್ತು .stl ಫೈಲಲ್ಲಿ ಮಾತ್ರ. .obj ನಾನು ತುಂಬ ಪ್ರೀವಿಯಸ್ ಒಂದು 3-4 ಇಯರ್ಸ್ ಬ್ಯಾಕ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ನಾವೆಲ್ಲ ಯೂಸ್ ಮಾಡ್ತಿರುವಂಥದ್ದು .stl ಫೈಲ್. ಇದು ತುಂಬ ಚೆನ್ನಾಗಿ ಫೈನಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ. stl ಫೈಲ್ ಇದನ್ನು ಓಕೆ ಕೊಟ್ಟರೆ ಪ್ರಿಪೇರಿಂಗ್ ಮಾಡೆಲ್ ಫಾರ್ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡಿಂಗ್ ಆಗುತ್ತೆ. ಲೆಫ್ಟ್ ಕಾರ್ನರಲ್ಲಿ ಡೌನಲ್ಲಿ ಪ್ರಿಪೇರಿಂಗ್ ಮಾಡೆಲ್ ಫಾರ್ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ರೈಟ್ ಟಾಪಲ್ಲಿ ಡೌನ್ಲೋಡ್ ಐಕಾನಲ್ಲಿ ಡೌನ್ಲೋಡ್ ಆಗಿರುತ್ತೆ. ನಾನು ಫೋಲ್ಡರಿಗೆ ಹೋಗ್ತೀನಿ. ಇಲ್ಲಿ ಗ್ಲೋರಿಯಸ್ ಏನೋ ಒಂದು ಹೆಸರು ಬಂದಿರುತ್ತೆ. ಇದನ್ನು ನಾವು ರೀನೇಮ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನಮಗೆ ಏನು ಅದು ಡಿಸೈನ್ ಅಂತಲೇ ನೆನಪಿರೋದಿಲ್ಲ. ATL ಕಪ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತೀನಿ. ATL ಕಪ್. ಓಕೆ, ಈ ರೀತಿ ಇಲ್ಲಿರುತ್ತೆ. ಇದನ್ನು ಹೇಗೆ ಸ್ಲೈಸಿಂಗ್ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದೇ ರೀತಿ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಫೋಟೋವನ್ನು ಹೇಗೆ ಬೆಡ್ಲೈಟ್ ಆಗಿ ಅಥವಾ ನಾವು ಗೆಸ್ಟ್ ಆಗಿ ಸ್ಕೂಲಾಗಿ ಯಾರ್ಯಾರು ಬಂದಿದ್ದರೆ ಅವ್ರದ್ದೇ ಫ್ಯಾಮಿಲಿ ಅಥವಾ ಅವ್ರ ಫೋಟೋವನ್ನು ನಾವು ಪ್ರಿಂಟ್ ಹಾಕಿಬಿಟ್ಟು ತುಂಬ ಚೆನ್ನಾಗಿದೆ, ಅದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಧನ್ಯವಾದಗಳು.